ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಫೇಶಿಯಲ್ ಅನ್ವಾಂಟೆಡ್ ಹೇರ್ ಬಂದು ತುಂಬ ಜನಕ್ಕೆ ಒಂದು ರೀತಿ ಸಮಸ್ಯೆ ರೀತಿ ಕಾಡ್ತಿರುತ್ತೆ. ಸೊ ಅದನ್ನು ಶಾಶ್ವತವಾಗಿ ಹೋಗ್ಲಾಡಿಸೋದಕ್ಕೆ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಇದನ್ನು ನೀವು 15 ದಿನಕ್ಕೆ ಒಮ್ಮೆ ಸುಮಾರು 3 ತಿಂಗಳ ಕಾಲ ಸತತವಾಗಿ ಇದನ್ನು ಹಚ್ಚಿದ್ರೆ ಸಾಕಾಗುತ್ತೆ. ಅನ್ವಾಂಟೆಡ್ ಏರ್ ಅನ್ನೋದು, ಅದರಲ್ಲೂ ಸ್ಪೆಷಲಿ ಫೇಶಿಯಲ್ ಅನ್ವಾಂಟೆಡ್ ಏರ್ ಅನ್ನೋದು ಸಂಪೂರ್ಣವಾಗಿ ಶಾಶ್ವತವಾಗಿ ನಿವಾರಣೆಯಾಗುತ್ತೆ, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲದೇನೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ತುಟಿಯ ಮೇಲ್ಭಾಗದಲ್ಲಾಗಿರ್ಬೋದು, ಕೆನ್ನೆ ಮೇಲೆ, ಚೀಕ್ಸ್ ಮೇಲೆಲ್ಲ ಸಹ ಕೂಡ ತುಂಬ ಜನಕ್ಕೆ ಈ ಒಂದು ಫೇಶಿಯಲ್ ಅನ್ವಾಂಟೆಡ್ ಹೇರ್ ಅನ್ನೋದು ಇರುತ್ತೆ. ಸೊ ಅದನ್ನು ಹೋಗ್ಲಾಡಿಸೋದಕ್ಕೆ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ ಗೋಧಿ ಹಿಟ್ಟನ್ನು ಸಹ ಕೂಡ ತೆಗೆದುಕೊಳ್ಬೋದು, ಇಲ್ಲ ಅನ್ನೋದಾದರೆ ಅಕ್ಕಿ ಹಿಟ್ಟನ್ನು ಸಹ ಕೂಡ ತೆಗೆದುಕೊಳ್ಬಹುದು. ನಂತರ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು, ಅಂದರೆ ಕಡಲೆ ಹಿಟ್ಟು ಎಷ್ಟು ತೆಗೆದುಕೊಂಡಿರ್ತೀರೋ ಅದರ ಅರ್ಧದಷ್ಟು ಕಸ್ತೂರಿ ಅರಿಶಿನ ಇಲ್ಲ ಅಂದ ಪಕ್ಷದಲ್ಲಿ ನೀವು ಬೇಕಿದ್ದಲ್ಲಿ ಅರಿಶಿಣದ ಕೊಂಬನ್ನು ಪುಡಿ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಕಸ್ತೂರಿ ಅರಿಶಿನ ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್, ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ. ಮೇಯ್ನಾಗಿ ಫೇಶಿಯಲ್ ಅನ್ವಾಂಟೆಡ್ ಹೇರ್ ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ಆ ಒಂದು ಜಾಗದಲ್ಲಿ ಆ ಒಂದು ಅನ್ವಾಂಟೆಡ್ ಹೇರ್ ಬರದೇ ಇರೋ ರೀತಿ ಸಹ ಕೂಡ ತಡೆಯುತ್ತೆ. ನಂತರ ಒಂದೇ ಒಂದು ಚಿಟಿಕೆ ಆಗೋಷ್ಟು ಟೇಬಲ್ ಸಾಲ್ಟ್, ಪುಡಿ ಉಪ್ಪು ಸಹ ಕೂಡ ಅಷ್ಟೇ ಫೇಶಿಯಲ್ ಅನ್ವಾಂಟೆಡ್ ಹೇರ್ ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೇ ಆ ಒಂದು ಜಾಗದಲ್ಲಿ ಮತ್ತೆ ಆ ಒಂದು ಹೇರ್ ಬರದೇ ಇರೋ ರೀತಿ ಸಹ ಕೂಡ ತಡೆಯುತ್ತೆ. ಇವಿಷ್ಟನ್ನು ಹಾಕಿದ ನಂತರ ಮೊದಲನೇದಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ, ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಅನಂತರ ಇದಕ್ಕೆ ಹಸಿ ಆಕಳಿನ ಹಾಲನ್ನು ಯೂಸ್ ಮಾಡ್ತಿದ್ದೀನಿ. ಅಕಸ್ಮಾತ್ ಏನಾದರೂ ನಿಮ್ಮದು ಆಯಿಲಿ ಸ್ಕಿನ್ ಆಗಿದ್ದಲ್ಲಿ ನೀವು ರೋಸ್ ವಾಟರ್ನ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೋಡಿಕೊಂಡು ಯೂಸ್ ಮಾಡಿ. ಆದಷ್ಟು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ರೆಡಿ ಆಗಬೇಕು. ಇಡ್ಲಿ ಬ್ಯಾಟರ್ ಯಾವ ರೀತಿಯಾಗಿರುತ್ತೋ ಆ ಒಂದು ಹದದಲ್ಲಿ ಇದನ್ನು ರೆಡಿ ಮಾಡಿಕೊಳ್ಬೇಕಾಗತ್ತೆ. ಆದಷ್ಟು 15 ದಿನಕ್ಕೆ ಒಮ್ಮೆ, ವಾರ ಬಿಟ್ಟು ವಾರ. ಈ ಸಂಡೇ ನೀವು ಮಾಡಿದ್ದೀರಾ ಅನ್ನೋದಾದರೆ, ಈ ಒಂದು ಹೋಮ್ ರೆಮಿಡಿನ ಹಚ್ಕೊಂಡಿದ್ದೀರಾ ಅನ್ನೋದಾದರೆ, ನೆಕ್ಸ್ಟ್ ಸಂಡೇ ಬಿಟ್ಟು ಅದರ ನೆಕ್ಸ್ಟ್ ಸಂಡೇ ನೀವು ಇದನ್ನು ಹಚ್ಕೊಳ್ಬೇಕಾಗತ್ತೆ 15 ದಿನಕ್ಕೆ ಒಮ್ಮೆ. ಸೊ ನೋಡ್ಬೋದು, ಎಷ್ಟು ಬೇಕೋ ಅಷ್ಟು ರಾ ಮಿಲ್ಕ್ನ ಹಾಕ್ಕೊಂಡಿದ್ದೀನಿ, ಹಸಿ ಆಕಳಿನ ಹಾಲು. ಬೇಕಿದ್ದಲ್ಲಿ ಪ್ಯಾಕೆಟ್ ಹಾಲನ್ನ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ, ಅಂದರೆ ಇಡ್ಲಿ ಬ್ಯಾಟರ್ ಯಾವ ರೀತಿಯಾಗಿರುತ್ತೋ, ಸೊ ನೋಡಿ ಹಾಕಿದ ನಂತರ ಈ ರೀತಿಯಾಗಿ ನಿಧಾನವಾಗಿ ಬೀಳಬೇಕು, ಆ ಒಂದು ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡ್ಕೊಳ್ಬೇಕು. ಸೊ ಈಗ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಪ್ಯಾಕ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿ ಆಗಿದೆ. ಇದನ್ನು ಯಾವ ರೀತಿಯಪ್ಪ ಫೇಸ್ಗೆ ಹಚ್ಚೋದು ಅನ್ನೋದಾದರೆ, ಮೊದಲನೇದಾಗಿ ಫೇಸ್ನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಎಲ್ಲಿ ಅನ್ವಾಂಟೆಡ್ ಹೇರ್ ಇರುತ್ತೋ ಅಲ್ಲಿ ಮಾತ್ರ ಈ ಒಂದು ಮಿಶ್ರಣವನ್ನು ಹಚ್ಕೊಳ್ಳಿ. ತುಂಬ ಜನಕ್ಕೆ ಅಪ್ಪರ್ ಲಿಪ್ಸಲ್ಲಿ ಜಾಸ್ತಿಯಾಗಿ ಈ ಒಂದು, ಅಂದರೆ ತುಟಿಯ ಮೇಲ್ಭಾಗ ಹೆಚ್ಚಾಗಿ ಈ ಒಂದು ಬೇಡವಾದ ಕೂದಲು ಅನ್ನೋದು ಬಂದುಬಿಟ್ಟಿರುತ್ತೆ. ಸೊ ಅಲ್ಲಿ ಮತ್ತು ಕೆನ್ನೆ ಮೇಲೆ ಆಗಿರ್ಬೋದು, ಕಿವಿಯ ಕೆಳಗಡೆ ಆಗಿರ್ಬೋದು, ಸೊ ಆ ರೀತಿಯಾಗಿ ಅನ್ವಾಂಟೆಡ್ ಹೇರ್ ಅನ್ನೋದು ಬೆಳೆಯುತ್ತೆ. ಆದಷ್ಟು PCOS ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸಹ ಕೂಡ ಈ ಒಂದು ಫೇಶಿಯಲ್ ಅನ್ವಾಂಟೆಡ್ ಹೇರ್ ಅನ್ನೋದು ತುಂಬ ಎತ್ತು ಕಾಣಿಸುತ್ತೆ, ತುಂಬ ತಿಕ್ಕಾಗಿರುತ್ತೆ ತುಂಬ ಜನಕ್ಕೆ. ಸೊ ಆ ರೀತಿಯಾಗಿರೋರಿಗೆ ಈ ಒಂದು ಹೋಮ್ ರೆಮಿಡಿ ಇದೊಂದೊಳ್ಳೆ ವರದಾನ ಅಂತಲೇ ಹೇಳ್ಬೋದು. ಆದಷ್ಟು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಹಚ್ಕೊಳ್ಳಿ. ಹಚ್ಚಿದಾದ ನಂತರ ಫೇಸ್ ವಾಶ್ ಆದ ನಂತರ ಇದನ್ನು ಹಚ್ಚಿದ ನಂತರ ಸೊ ಒಂದು 20 ನಿಮಿಷದಿಂದ ಒಂದು 1/2 ಅವರ್ ಹಾಗೆ ಬಿಟ್ಟು ನಂತರ ನೀವು ರಬ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ವಾಶ್ ಮಾಡಬಾರ್ದು, ರಬ್ ಮಾಡಬೇಕು, ಉಜ್ಜೋದ್ರಿಂದ ಏನಾಗುತ್ತೆ, ಅದು ಬುಡದ ಸಮೇತ ಕಿತ್ತು ಬರುತ್ತೆ ಆ ಒಂದು ಫೇಶಿಯಲ್ ಅನ್ವಾಂಟೆಡ್ ಏರ್ ಅನ್ನೋದು. ಸೊ ಅನಂತರ ಬೇಕಿದ್ದಲ್ಲಿ ನೀವು, ಅದು ಸ್ವಲ್ಪ ಉರಿಯುತ್ತಲ್ವ, ನಾವು ಡೈರೆಕ್ಟಾಗಿ ಅದನ್ನು ಸ್ಕ್ರಬ್ ಮಾಡೋದ್ರಿಂದ, ಅಂದರೆ ಉಜ್ಜೋದ್ರಿಂದ ಏನಾಗುತ್ತೆ, ಉರಿ ಬಂದುಬಿಡುತ್ತೆ. ಸೊ ಹಾಗ ಏನು ಮಾಡಿ, ಒಂದು ಐಸ್ ಕ್ಯೂಬ್ ಎತ್ಕೊಂಡು ಮಸಾಜ್ ಮಾಡಿಕೊಳ್ಳಿ ಅಷ್ಟೇ. ಇಲ್ಲ ಅನ್ನೋದಾದರೆ ಹಲುವರೆ ಜೆಲ್ನ ಸಹ ಕೂಡ ಅಪ್ಲೈ ಮಾಡಿಕೊಳ್ಳಿ. ಸೊ ಇದೇ ರೀತಿಯಾಗಿ 15 ದಿನಕ್ಕೆ ಇದನ್ನು ಒಮ್ಮೆ ಹಚ್ಚಿ ರಬ್ ಮಾಡೋದ್ರಿಂದ ಫೇಶಿಯಲ್ ಅನ್ವಾಂಟೆಡ್ ಏರ್ ಅನ್ನೋದು ಬುಡದಿಂದ ಕಿತ್ತು ಬರುತ್ತೆ, ಮತ್ತು ಅದರ ಬೆಳೆಯುವಂತಹ ಒಂದು ಪ್ರೋಸೆಸ್ ಅನ್ನೋದು ಸಹ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.